My dear students, today we are going to discuss about dimension of a physical quantity. Already you know that what is physical quantity. Anything which can be measured with the help of instruments. ಒಂದು ಸಾಧನದಿಂದ ಯಾವುದ್ಯಾವುದನ್ನು ಅಳತೆ ಮಾಡಲಿಕ್ಕೆ ಬರ್ತದಲ್ಲ, all those are considered as physical quantities. ನಾವು ಇನ್ನೊಂದು ರೀತಿ ಡಿಫೈನ್ ಮಾಡಬಹುದು. The quantities which can be studied in physics, which can be used in physics. ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಾಂಟಿಟೀಸ್ಗಳಿಗೆ ನಾವು ಫಿಸಿಕಲ್ ಕ್ವಾಂಟಿಟೀಸ್, ಫಿಸಿಕ್ಸ್ನಲ್ಲಿ ಓದ್ತಕ್ಕಂಥ ಎಲ್ಲ ಕ್ವಾಂಟಿಟೀಸ್ಗಳಿಗೆ ನಾವು ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೇವೆ. ಎರಡು ಕರೆಕ್ಟ್. ಯಾಕಂದರೆ ಫಿಸಿಕ್ಸ್ನಲ್ಲಿ ಯಾವ್ಯಾವ ಕ್ವಾಂಟಿಟೀಸ್ ಬರ್ತಾವೆ ಅವೆಲ್ಲ ಮೆಜರಬಲ್. ಎಸ್ ಆರ್ ಓಕೆ ಓಕೆ ಕಮ್ ಟು ದ ಪಾಯಿಂಟ್. ದಟ್ ಈಸ್ ವಾಟ್ ಯು ಮೀನ್ ಬೈ ಡೈಮೆನ್ಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ. ಹಾಗಾದರೆ ಡೈಮೆನ್ಷನ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು? ಸಿಯ ಡೈಮೆನ್ಷನ್ ಅಂದ್ರೆ ಏನು ನೋಡ್ರಿ. ದ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ವಿತ್ ದ ಹೆಲ್ಪ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಯೂನಿಟ್ಸ್ಗಳನ್ನ ಬಳಸಿ ಒಂದು ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನು ನಾವು ರಿಪ್ರೆಸೆಂಟ್ ಮಾಡ್ಬೋದು. ಏನೋ ಲೆಂತ್, ಮಾಸ್, ಟೈಮ್, ಅರ್ಥ ಆಯ್ತಲ್ಲ? ಲೆಂತ್, ಮಾಸ್, ಟೈಮ್, ಕರೆಂಟ್, ಟೆಂಪ್ರೇಚರ್, ಇವೆಲ್ಲ ಏನಿವೆ? ಇವೆಲ್ಲ ಫಂಡಮೆಂಟಲ್ ಕ್ವಾಂಟಿಟೀಸ್. ಈ ಫಂಡಮೆಂಟಲ್ ಕ್ವಾಂಟಿಟೀಸ್ಗಳ ಯೂನಿಟ್ಸ್ಗಳಿಗೆ ನಾವೇನು ಕರಿತೀವಿ? ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ದ ಯೂನಿಟ್ಸ್ ವಿಚ್ ಆರ್ ಯೂಸ್ಡ್ ಟು ಮೆಜರ್ ದ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ಗಳನ್ನು ಮೆಜರ್ ಮಾಡಲಿಕ್ಕೆ ಬಳಸಿರ್ತಕ್ಕಂಥ ಯೂನಿಟ್ಗಳಿಗೆ, ಮಾನಗಳಿಗೆ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರಿತೀವಿ. ಎಸ್ ಹಂಗಾರೆ ಈ ಫಂಡಮೆಂಟಲ್ ಯೂನಿಟ್ಗಳ ಸಹಾಯದಿಂದ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ರೆಪ್ರೆಸೆಂಟ್ ಮಾಡ್ಬೋದು. ದಟ್ ರೆಪ್ರೆಸೆಂಟೇಷನ್ ಇಸ್ ಕಾಲ್ಡ್ ವಾಟ್? ಡೈಮೆನ್ಷನ್ ಆಫ್ ದಟ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತೀವಿ. ಅರ್ಥ ಆಗ್ತಾ ಇದೆ? ಹೆಂಗೆ ನೋಡೋಣ ಅಂದ್ರೆ, the dimension of any physical quantity can be constructed with the help of fundamental units. ಹೌದಾ? ಒಂದು ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಬಹುದು? ಬೈ ಯೂಸಿಂಗ್ ಫಂಡಮೆಂಟಲ್ ಯೂನಿಟ್ಸ್. ಫಂಡಮೆಂಟಲ್ ಯೂನಿಟ್ಗಳನ್ನು ಬಳಸಿ ನಾವೇನು ಮಾಡ್ಬೋದು? ಒಂದು ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ ಅನ್ನು ಕನ್ಸ್ಟ್ರಕ್ಟ್ ಮಾಡಬಹುದು. ಹೇಗೆ ನೋಡೋಣ ಈಗ. Here I will write some physical quantities. See, here first I will write area. Area is equal to what? Length into breadth. ಉದ್ದ ಗುಂಡ್ಲೆ ಅಗಲ is equal to ವಿಸ್ತೀರ್ಣ. ಹೌದಾ? Area is equal to what? Length into breadth. ಎಸ್ ಆರ್ ಹೌದಾ? ಈಗ ನೋಡ್ರಿ, ವಾಟ್ ಈಸ್ ದ ಯೂನಿಟ್ ಆಫ್ ಲೆಂತ್? ಲೆಂತ್ನ ಮಾನ ಯಾವುದು? ಮೀಟರ್. ನೋಡ್ರಿ, ಇಲ್ಲಿ ಯೂನಿಟ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು. ಎಸ್ ಆರ್ ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ಲೆಂತ್? ಮೀಟರ್. ಹಂಗಾರ ಈ ಲೆಂತ್ ಇದ್ದು ಎಸ್ ಯೂನಿಟ್ ಮೀಟರ್ ಅಂದ್ರೆ ಕ್ಯಾಪಿಟಲ್ ಎಲ್ ಅಂತ ಬರುತ್ತೆ. L/1. ಹೌದಾ? ಹಂಗಾರೆ ಇಂಟು ವಾಟ್ ಈಸ್ ದ ಎಸ್ ಯೂನಿಟ್ ಆಫ್ ಬ್ರೆಡ್ತ್? ಬ್ರೆಡ್ತ್ ಅನ್ನು ಎದ್ರಾಗ ಅಳಿತೀರಿ? ಇದನ್ನು ಕೂಡ ಮೀಟರ್ ಒಳಗೆ ಅಳಿತೀರಿ. ಮೀಟರ್ ಎದ್ರ ಯೂನಿಟ್? ಇದು ಲೆಂತ್ ಇದೆ. ಅಗೇನ್ ಐ ಶುಡ್ ರೈಟ್ L/1. ಕರೆಕ್ಟಾ? ಎಸ್ ಆರ್ L/1 ಇಂಟು L/1 L/2 ನೋಡ್ರಿ. ಹೇಳಿ ಅಂದ್ರೆ ನೀವು ಲೆಂತ್ ಪವರ್ ಅನ್ನ ಎರಡಕ್ಕೆ ಇನ್ಕ್ರೀಸ್ ಮಾಡಿದಾಗ ದಿಸ್ ರಿಪ್ರೆಸೆಂಟ್ಸ್ ಏರಿಯಾ. ಗೊತ್ತಾಗ್ತಾ ಇದೆಯಾ? when the power of length is raised by 2, then this represents what? Area. Hence this L/2 is called what? Dimension of area. Yes or no?
Write the dimension formula of area ಅಂತ ಕೇಳಿ ಬರೀತೀರಿ ನೀವು L/2 into the square bracket. ಅರ್ಥ ಆಗತೈತಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. See here, I will consider one more example here. Second example, volume. Volume is equal to length into breadth into height. Yes sir. Length into breadth into height ಅನ್ನು ಮಾಡಿದಾಗ you will get volume. ಹೌದೋ ಇಲ್ಲ? Okay. What is the SI unit of length? Meter. Meter, it is the unit of length. That's why I should write L1 into. What is the SI unit of breadth? Meter. Meter is the unit of length. So I should write L1. What is the SI unit of height? Meter. It's again meter. Hangara L/1. L ಅಲ್ಲಿ ಯಾಕೆ ತಗೊಂಡಿನಿ? ಯಾಕಂದ್ರೆ ಈ ಮೀಟರ್ ಎಲ್ಲಿ ಇಟ್ಟಿದೋ ಲೆಂತ್ ದ ಯೂನಿಟ್. ಹೌದು ಇಲ್ಲ? ಅದಕ್ಕೆ L ಅಂತ ತಗೊಂಡಿನಿ. Getting the idea? Here I am considering the units here. ಇಲ್ಲಿ ನೋಡಿ, ಲೆಂತ್ ದ ಯೂನಿಟ್ ಏನು? ಮೀಟರ್. ಇದು ಯಾವ ಫಂಡಮೆಂಟಲ್ ಕ್ವಾಂಟಿಟಿ ಯೂನಿಟ್? ಲೆಂತ್. ಬ್ರೆಡ್ತ್ ಟು ಮೀಟರ್, height to meter, 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 meter. Meter is the unit of length. That's why I have written L1, L1, L1. ಹಂಗಾರೆ L1 into L1 into L1 ಮಾಡಿದ್ರೆ L/3 into the square bracket. ಯಾವಾಗಲೂ ಡೈಮೆನ್ಷನ್ ಫಾರ್ಮುಲಾಗಳನ್ನ ಸ್ಕ್ವೇರ್ ಬ್ರಾಕೆಟ್ ಅಲ್ಲೇ ರಿಪ್ರೆಸೆಂಟ್ ಮಾಡಬೇಕು. ಇದು ಮೆಥಡ್ ರೂಲ್. ಓಕೆ, ಹಂಗಾರೆ when you increase the ಘಾತ of length, then this represents what? Volume. ಲೆಂತ್ ದ ಘಾತವನ್ನು 3ಕ್ಕೆ ಹೆಚ್ಚಿಸಿದಾಗ ಅದು ಏನನ್ನ ಸೂಚಿಸ್ತದ? ವಾಲ್ಯೂಮ್ ಅನ್ನು ಸೂಚಿಸ್ತದ. ಹೌದು ಇಲ್ಲ? when you increase the power of length by 3, when you increase the power of length by 3, then this represents what? Volume. Hence L/3 it is the dimension of volume. L/2 it is the dimension of area. ಹೌದು ಇಲ್ಲ? L ಅಂದ್ರೆ ಏನಿಲ್ಲ, ಫಂಡಮೆಂಟಲ್ ಯೂನಿಟ್ ಅದ. ಹೌದು ಇಲ್ಲ? Okay, I will consider one more example here. See here. ಏನದು? Area. Okay. Velocity. Velocity. Velocity is equal to what? Displacement. Displacement divided by time taken. Yes or no? Displacement ಅನ್ನು ಎದುರಾಗ ಅಳಿತೀರಿ? ಮೀಟರ್. ಮೀಟರ್ ದ ಯೂನಿಟ್ ಆಫ್ ಲೆಂತ್. ಹಾಗಾದ್ರೆ ಅದನ್ನ ಡಿಸ್ಪ್ಲೇಸ್ಮೆಂಟ್ L1 ಅಂತ ಬರೀರಿ. ಸಾರಿ, ಇಲ್ಲಿ ಬಂದು ದಿಸ್ ಇಸ್ L/1. ಓಕೆ, ಟೈಮ್ ಅನ್ನು ಎದುರಾಗ ಅಳಿತೀರಿ? ಸೆಕೆಂಡ್. ಸೆಕೆಂಡ್ ಇಸ್ ದ ಯೂನಿಟ್ ಆಫ್ ಟೈಮ್ ಇಟ್ಸೆಲ್ಫ್. ಹಾಗಾದ್ರೆ T1 ಅಂತ ಬರೀರಿ. ಯಾಕಂದ್ರೆ ಟೈಮ್ ಅನ್ನೋದು ಫಂಡಮೆಂಟಲ್ ಕ್ವಾಂಟಿಟಿ. ಹೌದಾ ಇಲ್ಲ? ಹಂಗಾರೆ ಈ ಟಿ ನ ಇದು ಡಿನಾಮಿನೇಟರ್ ಇರುತ್ತೆ, ಇದು ನ್ಯೂಮರೇಟರ್ಗೆ ಒಯ್ದ್ರೆ ಏನಾಗುತ್ತೆ? ಇದು ಘಾತ +1 ಅಂತಲ್ಲ, ಇದು -1 ಆಗುತ್ತೆ. ಹಂಗಾರೆ L/1 into T⁻⁻1, this is the dimension of a velocity. Getting the idea or not? ಗೊತ್ತಾಗತ್ತೆ ಇಲ್ಲ? ಹಾಗಾದ್ರೆ when the power of length is raised by 1 and the power of time is raised by -1, then this represents dimension of a physical quantity, velocity. Yes sir? Getting the idea or not? ಗೊತ್ತಾಗ್ತಾ ಇದೆ? ಅಂದ್ರೆ if you raise the power of length by 1 and power of time by -1, then this represents what? Velocity. If you raise the power of length by 3, it represents volume. If you raise the power of length by 2, it represents area. Andre, just by raising the powers to the fundamental units, you are getting the different types of physical quantities. You just ಘಾತಗಳನ್ನು ಚೇಂಜ್ ಮಾಡಿದ್ರ ಅವು ಏನು ಸೂಚಿಸಕತ್ತವ? ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ಸೂಚಿಸಕತ್ತವ. ಹೌದಾ? ಓಕೆ, ಐ ವಿಲ್ ಕನ್ಸಿಡರ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್. ನೋಡಿ, ಬರಿತಾ ಹೋಗ್ತೇನೆ ನಾನು. See here, one more example. Velocity in acceleration.
acceleration is equal to change in velocity divided by time taken. Okay, change in velocity ಇದ್ರದ್ದು ಡೈಮೆನ್ಷನ್ ಫಾರ್ಮುಲಾ L1 t raised to minus 1. ಹೌದಾ? ಅಗೇನ್ ಟೈಮ್ ಅಂದ್ರೆ t1. ಎಸ್ ನೋ ಈ ಡಿನಾಮಿನೇಟರ್ ನ್ಯೂಮರೇಟರ್ ಹೋಗಿದೆ ಏನಾಗ್ತದೆ t raised to minus 1 ಆಗುತ್ತೆ. p raised to minus 1 ಇದನ್ನು t raised to minus 1 ಏನಾಗುತ್ತೆ t raised to minus 2. ಅಂದ್ರೆ ಡೈಮೆನ್ಷನ್ ಫಾರ್ಮುಲಾ ಆಫ್ acceleration is L1 t raised to minus 2. ಹೌದಲ್ಲ? ನೋಡಿ, when you increase the power of length by 1 and minus 1, ನೋಡಿ ಲೆಂತ್ ದ ಪವರ್ ನ 1 ಅನ್ನು ಸೂಚಿಸಿ ಟೈಮ್ ದ ಪವರ್ ನ minus 1 ಅನ್ನು ಸೂಚಿಸಿದಾಗ it equals velocity. ಅದೇ ನೀವು ಲೆಂತ್ ದ ಪವರ್ ನ 1 ಕ್ಕೆ ಹೆಚ್ಚಿಸಿ ಟೈಮ್ ದ ಪವರ್ ನ minus 2 ಮಾಡಿದ್ರೆ that equals what? Acceleration. ತಿಳಿಯಾಗುತ್ತೆ ಇಲ್ಲ? In this way, just by raising the powers to the fundamental units, you are going to represent different types of physical quantities. ಹೌದಾ? ಎಸ್ ಆರ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಏನು ತಗೊಳ್ಳೋಣ? ಫೋರ್ಸ್ ಅಂತ ತಗೊಳ್ಳೋಣ. ಸಿ ಫೋರ್ಸ್ is equal to mass into acceleration. ಹೌದಾ? ಮಾಸ್ ಇದರಾಗ ಹೇಳ್ತೀರಿ kg ಒಳಗೆ ಹೇಳ್ತೀರಿ. kg is the SI unit of mass. ಇದನ್ನ m1 ಅಂತಾರೆ. ಹೌದಾ? acceleration a1 ಅಂತ ಬರೆದ್ರು. ನೋ, acceleration ಇದು ಫಂಡಮೆಂಟಲ್ ಅಲ್ಲ, ಡಿರೈವ್ಡ್ ಇದು. ಹೌದು, ಇಲ್ಲಿ ಕೇಳಬಹುದು ನೀವು, ಸರ್ acceleration a1 ಅಂತ ಬರೆದ್ರಲ್ರಿ, ಹಂಗಲ್ಲ, ಇದು ಡಿರೈವ್ಡ್. ನಾವೇನ್ ಮಾಡಬೇಕು? ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳನ್ನ ಬಳಸಬೇಕು. ಫಂಡಮೆಂಟಲ್ ಕ್ವಾಂಟಿಟೀಸ್ ಗಳನ್ನ, ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ಬಳಸಿ ರಿಪ್ರೆಸೆಂಟ್ ಮಾಡಬೇಕು. ಕೀಪ್ ಇಟ್ ಇನ್ ಮೈಂಡ್. ಹೌದಾ? ಹಂಗಾರೆ acceleration ಏನ್ ಬಂತು ನೋಡ್ರಿ, ಇದೇ ನೋಡ್ದ L1 t raised to minus 2, right? Okay, ಇಲ್ಲಿ ನೋಡೋಣ, that is equal to m1 L1 t raised to minus 2. This is the dimension of force. ನೋಡ್ರಿ ಹೆಂಗ್ ಬರ್ತಾ ಇದೆ ಅಂದ್ರೆ, if we increase the power of mass by 1 and power of length by 1 and power of time by minus 2, then this represents what? Force. ಹಾಗಾದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತಾರ? ಫಂಡಮೆಂಟಲ್ ಯೂನಿಟ್ಸ್ ಗಳಿಗೆ ಘಾತವನ್ನು ಸೂಚಿಸುವುದರಿಂದ ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿನ ನಾವು ರಿಪ್ರೆಸೆಂಟ್ ಮಾಡಬಹುದು. ಈ ರೀತಿ ಫಂಡಮೆಂಟಲ್ ಯೂನಿಟ್ಸ್ ಗಳಿಗೆ ಘಾತವನ್ನು ರೈಸ್ ಮಾಡಿ ಒಂದು ಫಿಸಿಕಲ್ ಕ್ವಾಂಟಿಟಿಯನ್ನು ಸೂಚಿಸಿದ್ರೆ ದಟ್ ಎಕ್ಸ್ಪ್ರೆಷನ್ ಇಸ್ ಕಾಲ್ಡ್ ವಾಟ್? ಡೈಮೆನ್ಷನ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಕರೀತಾರೆ. ಅಂದ್ರೆ ಹೆಂಗೆ ಡಿಫೈನ್ ಮಾಡೋದು? Dimension of a physical quantity is defined as the powers by which fundamental units must be raised. ಯಾಕೆ raised to represent that physical quantity. ನೋಡ್ಲೆ, here 1 1 minus 2, these are the powers by which mass, length, time, these are the fundamental units are raised. ಯಾಕೆ? to represent the physical quantity force, and this is the dimension of a force. ನೋಡ್ಲೆ, 2 is the power by which fundamental unit length is raised to represent the area, and this is called what? Dimension of area. 3 is the power by which fundamental unit is raised to represent the volume, and this is the dimension of volume. 1 and minus 1, these are the powers by which length and time are raised. Length and time mean fundamental units. 1 and minus 1, these are the powers by which length and time are raised to represent velocity. Here 1 and minus 2, these are the powers by which fundamental units length and time are raised to represent acceleration, and this is the dimension of acceleration. In this way, dimension of a physical quantity is defined as the powers by which fundamental units must be raised to represent that physical quantity. Very good. That is definition very good. That is dimension of a physical quantity.
dimension of a physical quantity. Dimension of a physical quantity is defined as the powers by which fundamental units must be raised. Dimension of a physical quantity is defined as the powers by which fundamental units must be raised to represent that physical quantity. That physical quantity. Yes, this is the definition of dimension of physical quantity. अर्थ clear that 1 minus 2 anyway, these are the powers by which fundamental units mass, length, time are raised. ಯಾಕೆ ರೈಸ್ ಆಗ್ಯಾವ? To represent force. Hence this is called what? Dimension of force. ಹೌದಾ? ಇಲ್ಲಿ ನೋಡಿ 1 and minus 2, these are the powers by which the fundamental units length and time are raised to represent acceleration. And this is called what? Dimension of acceleration. Understood or not? ಗೊತ್ತಾಯ್ತಾ? Dimension of a physical quantity ಅಂತ ಕೇಳ್ತಾರೆ ನಿಮಗೆ. Define a dimension of a physical quantity ಅಂತ ಕೇಳ್ತಾರ. ಅವು ನೀವೇನು ಬರೀಬೇಕು? Dimension of a physical quantity is defined as the powers by which fundamental units, that is length, mass, time, current, temperature, are raised to represent that physical quantity. ಅರ್ಥ ಆಗತ್ತೆ? Understood or not? ಈ ರೀತಿ ನೀವು ನೆನಪಿಟ್ಟುಕೊಳ್ಳಿ. Okay, one more example here I will write, 6th one, that is what ಅಂದ್ರೆ in general ನಾವು ಹೆಂಗೆ ಬರೀಬಹುದು ಅಂತಂದ್ರೆ in general ಈಗ x ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಅನ್ಕೊಳ್ಳಿ. ಇದರ ಫಂಡಮೆಂಟಲ್, ಇದರ ಡೈಮೆನ್ಷನ್ ಫಾರ್ಮುಲಾ m raised to a, l raised to b, t raised to c ಹಿಂಗೆ ಬರೀಬಹುದು. ಇಲ್ಲಿ a b c ಅಂದ್ರೆ these are the powers by which fundamental units mass, length, time are raised to represent the physical quantity x. ಹೌದಾ ಇಲ್ಲ? ಇನ್ ಜನರಲ್ ಹಿಂಗೆ ಬರೀಬಹುದು. ಗೊತ್ತಾಗತ್ತೆ? ಇಲ್ಲಿ x ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಆ ಫಿಸಿಕಲ್ ಕ್ವಾಂಟಿಟಿ ಹೆಂಗೆ ರಿಪ್ರೆಸೆಂಟ್ ಮಾಡಿವಿ? ಫಂಡಮೆಂಟಲ್ ಯೂನಿಟ್ಸ್ ಗಳನ್ನ ಬಳಸಿ. ಅವು ಯಾವ್ಯಾವು? ಮಾಸ್, ಲೆಂತ್, ಟೈಮ್. ಅವ್ರ ಪವರ್ಸ್ a b c ಅಂದ್ರೆ ಅವ್ರ ಪವರ್ಸ್. ಇನ್ ಜನರಲ್ ಬೇಸಿಕಲಿ ಈ ರೀತಿ ರಿಪ್ರೆಸೆಂಟ್ ಮಾಡೋದು. ಅರ್ಥ ಆಗತ್ತೆ? ಗೆಟಿಂಗ್ ದಿ ಐಡಿಯಾ? Yes sir. Okay, let us study some more examples. ಈಗ ಮತ್ತಷ್ಟು ಎಕ್ಸಾಂಪಲ್ಸ್ ಗಳನ್ನ ನಾವು ಸ್ಟಡಿ ಮಾಡೋಣ. ಓಕೆ ಓಕೆ ನೋಡಿ, ಈಗ some more examples ಅನ್ನ ನಾವು ಸ್ಟಡಿ ಮಾಡೋಣ. ಓಕೆ, ಸಿ ಫೋರ್ತ್ ಅಂತ ಆಗಿತ್ತಲ್ಲ, ಇನ್ 7th 6th one, work done is equal to force into displacement. Work done is equal to force into displacement. This formula. Bala into ಸ್ಥಳಾಂತರ. ಕೆಲಸ is equal to ಬಲ into ಸ್ಥಳಾಂತರ ಅಂತ ಕನ್ನಡ. ಹೌದಾ? ಅಂದ್ರೆ work done is equal to force into displacement. ಅಂದ್ರೆ work done ಅದು ಡೈಮೆನ್ಷನ್ ಫಾರ್ಮುಲಾ ಬರೆಯೋದು ಹೇಳ್ತಾನ. ಇಲ್ಲಿ ನೋಡಿ, ನಾನು ರಿಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಫೋರ್ಸ್ ಅಂದ್ರೆ m into a, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ s ಅಂತ ಬರೀತೀವಿ. s ನ ಡಿಸ್ಪ್ಲೇಸ್ಮೆಂಟ್, s ಬರೋ d ಬರೋ ನಡೆಯುತ್ತಲ್ಲ. ಓಕೆ, s ಅಂದ್ರೆ ಸೆಕೆಂಡ್ ಅಂತ ಬರುತ್ತೆ. s ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಬ್ಯಾಕ್ ಡಿಸ್ಪ್ಲೇಸ್ಮೆಂಟ್
ಡಿ ಫಾರ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಇನ್ನು ಎಂ ಅಂತಂದ್ರೆ m1 acceleration change in velocity over time taken. ಆಗ ನೀವು ಬರೆದ್ರಿ L1 ಬಂದಿತ್ತು e⁻² ಇತ್ತು. This is what dimension of force into displacement ಎದುರಾಗ ಹೇಳ್ತಾರ meter is the unit of length, that's all. S1 ಅगर ಏನಾಗಿರೋ m1 L1 into L1 L⁻², e⁻². This is the dimension of work done. ಅರ್ಥ ಆಗ್ತಾ ಇದೆ? Yes or no? Okay, now I will write one more example. ಒಂದೊಂದು ಎಕ್ಸಾಂಪಲ್ ಏನೋಣ. Torque is equal to force into ಡಿಸ್ಟನ್ಸ್ ಅಥವಾ ಪರ್ಪೆಂಡಿಕ್ಯುಲರ್ ಡಿಸ್ಟನ್ಸ್ ಅಂತ ಬರೀಬಹುದು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅನ್ಕೊಂಡು ಅಥವಾ ಡಿಸ್ಟನ್ಸ್. ಓಕೆ, ಫೋರ್ಸ್ ಇಂಟು ಡಿಸ್ಟನ್ಸ್. ಫೋರ್ಸ್ ಏನೈತಿ m1 L1 e⁻². ಹೌದಾ? ಡಿಸ್ಟನ್ಸ್ ಏನೈತಿ L1. ಹಾಗಾದ್ರೆ m1 L2 e⁻² ನೋಡ್ರಿ, ವರ್ಕ್ ಡನ್ ಟಾರ್ಕ್ ಎರಡು ಸೇಮ್ ಡೈಮೆನ್ಷನ್ ಹೊಂದ್ಯಾವು. ಏನ್ ಡಿಫರೆನ್ಸ್? ಈ ಟಾರ್ಕ್ ಅಂದ್ರೆ ಏನು ಮತ್ತೆ ವರ್ಕ್ ಡನ್ ಅಂದ್ರೆ ಏನು? ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಿ. ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ ಅಂತ ಬರ್ತದೆ, ಅಲ್ಲಿ ಟಾರ್ಕ್ ಬಗ್ಗೆ ಕಲಿತೀರಿ. ಆದ್ರೂ ನಾನು ನಿಮ್ಗೆ ಶಾರ್ಟ್ ಕಟ್ ಆಗಿ ಹೇಳ್ತೇನೆ ಟಾರ್ಕ್ ಅಂದ್ರೆ ಏನು. ಈಗ ಇದೊಂದು ಚಾಕ್ ಪೀಸ್, ಇದನ್ನ ನಾನು ಒಗಿತೀನಿ. ಒಗಿಬೇಕಂದ್ರೆ ಬಲ ಪ್ರಯೋಗ ಮಾಡಬೇಕು. I have to apply some force on this chalk piece, then only it is displaced, then only it gets ಸ್ಥಳಾಂತರ. ಹೌದಿಲ್ಲ? ಇದನ್ನ ನಾನು ಹಿಂಗೆ ಒಗಿಬೇಕಂದ್ರೆ ಬಲ ಪ್ರಯೋಗ ಮಾಡಬೇಕು. ಬಲ ಪ್ರಯೋಗ ಮಾಡಿದಾಗ ನಾನು ಯಾವ ದಿಕ್ಕಿಗೆ ಬಲ ಪ್ರಯೋಗ ಮಾಡ್ತಲ್ಲ ಅದೇ ದಿಕ್ಕಿಗೆ ಅದೇನು ಮಾಡ್ತೈತಿ, ಸ್ಥಳಾಂತರ ಹೊಂದುತ್ತದ. ಅವಾಗ ನಾವು ಈ ಚಾಕ್ ಪೀಸ್ ಮೇಲೆ ವರ್ಕ್ ಡನ್ ಆಗೈತಿ ಅಂತ ಹೇಳ್ತೀವಿ. ಟಾರ್ಕ್ ಅಂದ್ರೆ ಇಲ್ಲಿ ಬಲ ಪ್ರಯೋಗ ಮಾಡಿ, ಇಲ್ಲಿ ಡಿಸ್ಟೆನ್ಸ್ ಐತಿ ಅಂದ್ರೆ ಇವತ್ತು ಕೆಲಸ ಮಾಡೋಣ. ಚಾವಿ, ನಿಮ್ಮ ಕಡೆ ಚಾವಿ ಐತಲ್ಲ, ಕೀ ಗಾಡಿದು, ಅದಕ್ಕೆ ರಿಂಗ್ ಇರ್ತೈತಿ, ಹಿಂಗೆ ತಿರುಗಿಸಿ. ಹೌದಾ? ಹಿಂಗೆ ತಿರುಗಿಸುವಾಗ ನಿಮ್ಮ ಬೆರಳಿನ ಹತ್ರ ಒಂದು ಫೋರ್ಸ್, ಅದಕ್ಕೆ ದಾರ ಕಟ್ಟಿರ್ತೀರಿ ಅಂದ್ಕೊಂಡು, ಚಾವಿಗೆ ಏನೋ ಒಂದು ಕಟ್ಟಿರ್ತೀರಿ. ಹೌದಿಲ್ಲ? ಆ ಥ್ರೆಡ್ ಅಲಾಂಗ್ ಏನೋ ಒಂದು ಫೋರ್ಸ್ ಇರ್ತೈತಿ, ಒಂದು ಫೋರ್ಸ್ ಇರ್ತೈತಿ. ಹೌದು ಇಲ್ಲೋ? ಅದು ಯಾವ ದಿಕ್ಕಿಗೆ ಇರ್ತೈತಿ? ನಿಮ್ಮ ಬೆರಳಿನ ಕಡೆ ಇರ್ತೈತಿ. ಇಟ್ ಈಸ್ ಟುವರ್ಡ್ಸ್ ಯುವರ್ ಫಿಂಗರ್. ಆಮೇಲೆ ಆ ಚಾವಿ ಸರ್ಟಿನ್ ವೆಲಾಸಿಟಿನ ಸುತ್ತದೆ. ಹೌದು ಇಲ್ಲ? ಎಸ್ ಆರ್ ನೋ? ಆಮೇಲೆ ಈಗ ತಿರ್ಗಿಸಿದ್ರೆ, ಈಗ ಒಂದು ಕೆಲಸ ಮಾಡೋಣ, ಒಂದು ದಾರ ಕಟ್ಟಿ, ಒಂದು ಚಾವಿಗೆ ದಾರ ಕಟ್ಟಿ ಹಿಂಗೆ ತಿರುಗಿಸಿ. ದಾರ ಎಷ್ಟು ಅನ್ಕೊಳ್ಳೋಣ? ಒಂದು 5 ಸೆಂಟಿಮೀಟರ್ ಅನ್ಕೊಳ್ಳೋಣ. 5 ಸೆಂಟಿಮೀಟರ್ ಹೇಳೋದು ಡಿಸ್ಟನ್ಸ್ ಆಫ್ ಯುವರ್ ಫಿಂಗರ್ ಫ್ರಮ್ ದ ಚಾವಿ. ಹೌದಿಲ್ಲ? ನಿಮ್ಮ ಬೆರಳಿಂದ ಚಾವಿ ಇರ್ತಕ್ಕಂಥ ದೂರ, ಡಿಸ್ಟನ್ಸ್. ಆಮೇಲೆ ಆ ದಾರದ ಗುಂಡ ಒಂದು ಫೋರ್ಸ್ ಆಕ್ಟ್ ಆಗತ್ತೆ ನಿಮ್ಮ ಬೆರಳಿನ ಕಡೆಗೆ. ಅಂದ್ರ ಎಫ್ ಐತಿ, ಡಿಸ್ಟನ್ಸ್ ಐತೆ. ಎಸ್ ಆರ್ ನೋ? ದಾರದ ಉದ್ದ ಅಂದ್ರೆ ಬೆರಳು ಮತ್ತು ಆ ಚಾವಿಗೆ ಇರ್ತಕ್ಕಂಥ ದೂರ, ಆ ಲೆಂತ್ ಆಫ್ ಥ್ರೆಡ್ ಈಸ್ ಡಿಸ್ಟನ್ಸ್ ಬಿಟ್ವೀನ್ ಫಿಂಗರ್ ಅಂಡ್ ಚಾವಿ. ಅರ್ಥ ಆಗತ್ತೆ? ಆಮೇಲೆ ಅದು ನಿಮ್ಮ ಬೆರಳನ್ನ ಬಿಟ್ಟು ದೂರ ಹೋಗ್ತಾ ಇಲ್ಲ. ಏನ್ ಮಾಡತ್ತೆ? ನಿಮ್ಮ ಬೆರಳು ಸುತ್ತ ಅಂದ್ರೆ ಯಾವುದೋ ಒಂದು ಫೋರ್ಸ್ ನಿಮ್ಮ ಬೆರಳಿನ ಹತ್ರ ಹಿಡಿದತಿ. ಆಮೇಲೆ ಈ ಗರಗರ ತಿರುಗಿಸ್ರಿ, ಚಾವಿ ಮ್ಯಾಲ ಬಂದು ತಿರುಗಿ ಬರುತ್ತೆ. ಮ್ಯಾಲ ಒಂದು ಬಂತಲ್ಲ, ಮ್ಯಾಲ ಬರತ್ತಲ್ಲ, ಹಿಂಗೆ ಮಾಡಿಲ್ಲ, ಅದು ಇಲ್ಲಿ ಬಂದು ಹರಡ್ಬಿಡುತ್ತೆ. ಅಂದ್ರೆ ಮ್ಯಾಲ ಒಂದು ಫೋರ್ಸ್ ಉಂಟಾಗತ್ತಿಲ್ಲ. ಹೌದಿಲ್ಲ? ಅದಕ್ಕೆ ಮ್ಯಾಲ ಬರತ್ತದ, ಹಿಂಗೆ ತಿರುಗಿಸ್ತಾ ಮ್ಯಾಲ ಬಂದು ಹರಡ್ಬಿಡ್ತದೆ. ಹೌದಿಲ್ಲ? ಎಸ್ ಆರ್ ನೋ? ಅದಕ್ಕೆ ಅರ್ಥ ಆಯ್ತು? ಚಾವಿ ತಿರುಗಿಸ್ರಿ, ನಿಮ್ಮ ಬೆರಳಿನ ಕಡೆ ಆಕ್ಟ್ ಮಾಡ್ತಕ್ಕಂಥ ಒಂದು ಫೋರ್ಸ್ ಇದೆ, ಎಫ್. ನಿಮ್ಮ ಬೆರಳಿಗೂ ಆ ಚಾವಿಗೆ ತೆಗೆದ ಡಿಸ್ಟನ್ಸ್ ದಿಸ್ ಒನ್. ಅದು ತಿರುಗಿಸ ವೆಲಾಸಿಟಿ ಜಾಸ್ತಿ ಮಾಡ್ರಿ, ಅದು ಚಾವಿ ಮೇಲೆ ತಿರುಗುದಿಲ್ಲ. ಅದು ಯಾವ ಫೋರ್ಸ್ ಅದೋ ಅದ ಟಾರ್ಕ್. ಇದ್ರ ಬಗ್ಗೆ ನೀವು ಕಲಿತೀರಿ 7ನೇ ಚಾಪ್ಟರ್. ಗೊತ್ತಿದೆ, ಯಾಕಂದ್ರೆ ಇಲ್ಲಿ ಬಂದ್ಬಿಡ್ತದೆ ಇಲ್ಲಿ 7 ಫೋರ್ಸ್ ಸೇಮ್ ಗೊತ್ತಾಗ್ತವಲ್ಲ ಅಂತೇಳಿ. ಇಲ್ಲಿ ಏನಪ್ಪಾ ಅಂದ್ರೆ ಬಲ ಮತ್ತು ಡಿಸ್ಟನ್ಸ್ಗೆ ಲಂಬವಾಗಿರ್ತದೆ ಟಾರ್ಕ್.
ಅರ್ಥ ಆಗ್ತಾ ಹೇಳೋದು. ಈಗ ನೋಡ್ರಿ ಹಿಂಗೆ ತಿರ್ಸಾಕ್ರಿ, ಬಲ ಈ ಕಡೆ ಇರ್ತೈತಿ, ಬಲ ಅಷ್ಟೇ ಹಿಂಗೆ ಇರ್ತದೆ. ಐ ಮೀನ್ ಡಿಸ್ಟೆನ್ಸ್ ಹಿಂಗಿರ್ತದ, ಬಲದ ಹಿಂಗಿರ್ತದೆ, ಹೌದಿಲ್ಲ? ಎಸ್ ಆರ್ ಬಟ್ ಟಾಕ್ ಹೆಂಗೆ ಆಗ್ತೈತಿ, ಮೇಲೆ ಆಗ್ತದೆ ಅಂದ್ರೆ ಲಂಬವಾಗಿ ಆಗ್ತದೆ. ಎಸ್ ಆರ್ ನೋ, ಎಟ್ ಈಸ್ ಎಡ್ ಆರ್ ನಾಟ್, ಹೌದಾ? ಆದರೆ ವರ್ಗದಲ್ಲಿ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಆಗತ್ತಲ್ಲ ಅದೇ ದಿಕ್ಕಿಗೆ ಫೋರ್ಸ್ ಆಗ್ತದೆ. ಇದ್ರ ಬಗ್ಗೆ ಡಿಟೇಲ್ ಆಗಿ 7ನೇ ಚಾಪ್ಟರ್ ನೋಡೋಣ. ಎಟ್ ಈಸ್ ಎಡ್ now this is the dimension formula of torque. Okay, in so many physical quantities are there. By using fundamental units you can represent, you can make the dimension of those physical quantities. ಅರ್ಥ ಆಯ್ತಾ? ಇನ್ನು ಬಹಳಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಬರ್ತಾವ, ಈ ರೀತಿಯವನ್ನ ನೋಟ್ ಮಾಡಬಹುದು. ಈಗ ಇನ್ನೊಂದು ತಗೋಣ, ರೈಟ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಕೇಳ್ತಾರೆ. ಅಂದ್ರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. 8th one ನೋಡ್ರಿ, ಈಗ ಗ್ರಾವಿಟೇಷನ್ ಫೋರ್ಸ್ F is equal to G into m1 into m2 divided by r square. ಹೌದಾ? ಇಲ್ಲಿ ನೋಡ್ರಿ, ಇದರ ಅರ್ಥ ಏನಪ್ಪ ಅಂದ್ರೆ ಎರಡು ವಸ್ತುಗಳದಾವ, ದೇ ಆರ್ ಹ್ಯಾವಿಂಗ್ ಮಾಸ್ m1 and m2, ಎರಡಕ್ಕೂ ತೂಕ ಇದೆ, ರಾಶಿ ಇದೆ, and they are separated by a distance r. ತೂಕ ಇರತಕ್ಕಂತ ಎರಡು ವಸ್ತುಗಳ ನಡುವೆ ಏರ್ಪಡ್ತಕ್ಕಂಥ ಆಕರ್ಷಣ ಬಲಕ್ಕೆ ನಾವು ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್ ಅಂತ ನಾನು ಹೇಳಿದ್ದೀನಿ, ಹೌದು ಇಲ್ಲ? ಗೊತ್ತಿರಲಿಲ್ಲ. ಹಂಗಾರ ತೂಕ ಇರತಕ್ಕಂಥ ಎರಡು ವಸ್ತುಗಳು ಒಂದೊಂದೊಂದು ಅಟ್ರಾಕ್ಟ್ ಮಾಡ್ತಾವ, ಇದನ್ನ ಇದು ಅಟ್ರಾಕ್ಟ್ ಮಾಡುತ್ತೆ, ಇದನ್ನ ಇದು ಅಟ್ರಾಕ್ಟ್ ಮಾಡುತ್ತೆ. ಹಂಗಾರೆ ಈ ಫೋರ್ಸ್ ಎಷ್ಟಿರ್ತದ? ಇಷ್ಟಿರ್ತದ. ಇದನ್ನ ಯಾರು ಹೇಳಿದ್ರು? ನ್ಯೂಟನ್ ಹೇಳಿದ್ರು. ಹೆಂಗೆ ಹೇಳ್ದ? ಯಾವ ಆಧಾರದ ಹೇಳ್ದ? ಯಾವತ್ತು ಎಕ್ಸ್ಪ್ಲೈನ್ ಮಾಡೋದನ್ನ ಗ್ರಾವಿಟೇಷನ್ ಅಂತ ಒಂದು ಚಾಪ್ಟರ್ ಬರ್ತದೆ ನಿಮಗೆ, 8ನೇ ಚಾಪ್ಟರ್, ಅಲ್ಲಿ ಡೀಟೇಲ್ ಆಗಿ ಕಲಿತೀರಿ. ಅದನ್ನ ನಾನು ಫಸ್ಟ್ ಚಾಪ್ಟರ್ ಹೇಳಿದ್ದೀನಿ, ನಾನು ಶಾರ್ಟ್ ಆಗಿ ವಿಡಿಯೋ ಲೆಕ್ಚರ್ ಕೇಳಬೇಕು, ಹೌದಾ? ಹಂಗಾರೆ ಈ ಫೋರ್ಸ್ ಎಷ್ಟಿರ್ತದ? ಇಷ್ಟಿರ್ತದೆ. ಇಲ್ಲಿ ಜಿ ಅಂದ್ರೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ಈಗ ಅವೇನ ರೈಟ್ ದ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿಸ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ. ಈಗ ಜಿ ಹೊರ ತಗೋಲ್ಲ, ಜಿ ಹೊರ ತಗೋದು, ಜಿ ಎಫ್ ಇಂಟು ಆರ್ ಸ್ಕ್ವೇರ್ ಡಿವೈಡ್ ಬೈ m1 ಇಂಟು m. ಈಗ ನೋಡ್ರಿ, ಜಿ ಇಸ್ ಈಕ್ವಲ್ ಟು ಫೋರ್ಸ್ ಏನು ಬಂದೈತಿ? m1 L1 t raised to minus 2. ಇದು ಮಾಸ್ ಇನ್ ಎಕ್ಸಲ್ರೇಷನ್. ಓಕೆನಾ? ಆರ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಮಾಸಸ್. ಡಿಸ್ಟೆನ್ಸ್ ಎಲ್ಲ ಕರೀತಾರ ಮೀಟರ್. ಅಂದ್ರೆ L1 2 ಐತಿ ಮೇಲೆ 2 ಇಡೋಣ, ದಟ್ಸ್ ಆಲ್, ಡಿವೈಡೆಡ್ ಬೈ m1 kg ಅಂದ್ರೆ ಏನು ಬರ್ತೀರಿ? m raised to 1 ಇಂಟು m2, ಇದನ್ನು kg ಬರ್ತೀರಿ. m raised to 2 ಅಂತ ಇಟ್ಟಿದೆ, m1 m2, ಹಂಗೆ m1 m2 ಇಲ್ಲಿ ಬರ್ತೀರಿ, ಮತ್ತೆ ಬರಿಬಾರ್ದು. m1 ಮಾಸ್ ಎಲ್ಲ ಕಳಿತೀರಿ, kg ಯೂನಿಟ್ ಆಫ್ ಮಾಸ್. m2 ನೇರ ಕಳಿತೀರಿ, ಬೇರೆ ಕಳಿತೀರಿ, ಅದು kg ಕಳಿತೀರಿ, ಅದಕ್ಕೆ m raised to 1. ಅರ್ಥ ಆಗತೈತಿ? ಈಗ ನೋಡ್ರಿ ಏನಾಗ್ತದೆ ನೋಡ್ರಿ, G is equal to m1 L1 ನ L2 L raised to 3 T raised to minus 2 ಎಸ್ ಆರ್. ಈಗ m raised to ಮ್ಯಾಲ್ ಇದೆ, ಇದೇನಾಗ್ತೈತಿ? m raised to minus 2 ಆಗ್ತದ. ಅವಾಗ G is equal to m raised to plus 1 m raised to minus 1 ಅಂದ್ರೆ m raised to minus 1 L raised to 3 T raised to minus 2. This is the dimension formula of gravitational constant. In this way, just by raising the powers to the fundamental units, we are going to represent the different types of physical quantities, and this represents what? The dimension of that physical quantity. Any doubts? No doubts. ಏನು ಡೌಟ್ ಇದಾವ? ಏನು ಡೌಟ್ ಇದ್ರೆ ಕೇಳ್ರಿ. ನಿಮ್ಮ ಪುಸ್ತಕದೊಳಗೆ ಇನ್ನೂ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವ, ಅವನು ಕರೆಕ್ಟಾಗಿ ನೋಡಿಕೊಂಡು ನೀವು ಮನೆಯಲ್ಲಿ ಮಾಡಿ. Okay, now let us study what are the uses of these dimensions of physical quantity. Dimension ಫಾರ್ಮುಲಾಗಳ ಯೂಸಸ್ ಏನು? ಎದಕ್ಕೆ ಬಳಸ್ತೇವೆ ನಾವು ಡೈಮೆನ್ಷನ್ ಫಾರ್ಮುಲಾಗಳನ್ನ? ಯಾಕೆ ಈ ರೀತಿ ರೀಪ್ರೆಸೆಂಟ್ ಮಾಡಬೇಕು ಡೈಮೆನ್ಷನ್ ಫಾರ್ಮುಲಾಗಳನ್ನ? ಫಂಡಮೆಂಟಲ್ ಯೂನಿಟ್ಸ್ ಅನ್ನು ಬಳಸಿ ನೋಡೋಣ. ವಾಟ್ ಆರ್ ದ ಯೂಸಸ್ ಆಫ್ ಡೈಮೆನ್ಷನ್ ಫಾರ್ಮುಲಾಸ್ ಅಂತ ಹೇಳ್ತಾರೆ. ಡೈಮೆನ್ಷನ್ ಫಾರ್ಮುಲಾಗಳನ್ನ ಎದಕ್ಕೆ ಬಳಸ್ತಾರ? ನೀವು ಭಾಳ ಮಾಡಿದ್ದು
ಆನ್ಯುವಲ್ ಎಕ್ಸಾಮ್ಗೆ 11ನೇ ಕ್ವಶನ್ ಇದರದ್ದು. ರೈಟ್ ದ ಎನಿ ಟೂ ಯೂಸಸ್ ಆಫ್ ಡೈಮೆನ್ಷನ್ ಫಾರ್ಮುಲಾ. 2 ಮಾರ್ಕ್ಸ್ಗೆ ಆನ್ಯುವಲ್ 11ನೇ ಕ್ವಶನ್ ಇದೆ ನೋಡ್ಬೇಕು. ಅರ್ಥ ಆಯ್ತು? ರೈಟ್ ಎನಿ ಟೂ ಯೂಸಸ್ ಆಫ್ ಡೈಮೆನ್ಷನ್ ಫಾರ್ಮುಲಾ. 3 ಅದಾವ, 2 ಕೇಳ್ತಾರೆ. ಹೌದಾ? ಓಕೆ, ಫಸ್ಟ್ ಯೂಸ್ ನೋಡೋಣ. ಈಗ ಫಸ್ಟ್ ನೋಡೋಣ ಯೂಸಸ್ ಆಫ್ ಡೈಮೆನ್ಷನ್ ಫಾರ್ಮುಲಾ. uses of dimensional formulas. Okay, dimension formula ಎದಕ್ಕೆ ಬಳಸ್ತಾರೆ ನೋಡಿ. First one is to check the correctness of given equation. ಒಂದು ಇಕ್ವೇಶನ್ ಕೊಟ್ಟಿದ್ದಾರೆ, ಅದು ತಪ್ಪಾಯ್ತೋ ಕರೆಕ್ಟ್ ಆಯ್ತೋ ಅದನ್ನ ಕಂಡುಹಿಡಿಯಲಿಕ್ಕೆ ನಾವು ಡೈಮೆನ್ಷನ್ ಫಾರ್ಮುಲಾ ಬಳಸ್ತೀವಿ ನೋಡಿ. ಟು ಚೆಕ್ ದ ಕರೆಕ್ಟ್ನೆಸ್, ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ given equation. To check the correctness of given equation. Second one, to derive the relationship among the organisms, among the physical quantities, कैसे दिला organism कैसे दिला to derive the relationship among the physical quantities. ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಗಳು ಹೆಂಗೆ ಸಂಬಂಧವನ್ನು ಹೊಂದ್ಯಾವ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಡೈಮೆನ್ಷನ್ ಫಾರ್ಮುಲಾ ಬಳಸ್ತೇವೆ. ಅಂಡ್ ಥರ್ಡ್ ಒನ್ ಈಸ್ ಟು ಕನ್ವರ್ಟ್ ದ ಯೂನಿಟ್ಸ್, ಟು ಕನ್ವರ್ಟ್ ದ ಯೂನಿಟ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್, ಫ್ರಮ್ ಒನ್ system to another system. ಅಂದ್ರೆ SI ಸಿಸ್ಟಮ್ ಇಂದ CGS ಸಿಸ್ಟಮ್, CGS ಸಿಸ್ಟಮ್ ಇಂದ SI ಸಿಸ್ಟಮ್ ಹಿಂಗ ಕನ್ವರ್ಟ್ ಮಾಡಲಿಕ್ಕೆ ಕೂಡ ನಾವು ಡೈಮೆನ್ಷನ್ ಆಫ್ ಫಾರ್ಮುಲಾಗಳನ್ನ ಬಳಸ್ತೇವೆ. These are the 3 main uses of dimension formula. What are the uses of dimension formula? To check the correctness of given equation, to derive the relationship among the physical quantities, and to convert the units from one system to another system. And the SI system, the CGS to CGS to SI. ಹಿಂಗೆ ಕನ್ವರ್ಟ್ ಮಾಡಲಿಕ್ಕೆ ಕೂಡ ನಾವು ಡೈಮೆನ್ಷನ್ ಫಾರ್ಮುಲಾಗಳನ್ನ ಬಳಸ್ತೇವೆ. ಹಂಗಾರೆ ನೋಡೋಣ ಹೇಳ್ತಾರೆ ಅವರು, dimension formulas can be used to check the correctness of given equations. ಹೆಂಗೆ ನೋಡೋಣ, ಯಾವ ರೀತಿ ಡೈಮೆನ್ಷನ್ ಫಾರ್ಮುಲಾಗಳನ್ನು ಬಳಸಿ ನಾವು ಒಂದು ಇಕ್ವೇಶನ್ ಚೆಕ್ ಮಾಡೋದು ಅನ್ನೋದನ್ನ ನೋಡೋಣ. ನೋಡ್ರಿ, ಈಗ ನಾನು ಒಂದಿಷ್ಟು ಇಕ್ವೇಶನ್ ಬರ್ಕೊಳ್ತೇನೆ, ಅವು ಕರೆಕ್ಟ್ ಅದಾವ ತಪ್ಪದಾವ ಅಂತ ನೋಡೋಣ. ಹಂಗಾರೆ ಒಂದು ಇಕ್ವೇಶನ್ ಕರೆಕ್ಟ್ ಅಂತ ಯಾವಾಗ ಅಂತೇವಿ, ತಪ್ಪಂತ ಯಾವಾಗ ಅಂತೇವಿ? ಈಗ ಇಕ್ವೇಶನ್ ಅಂತಂದ್ರೆ LHS ಸೈಡ್ ಇರ್ತೈತಿ, RHS ಸೈಡ್ ಇರ್ತೈತಿ, ಹೌದಲ್ಲ? LHS RHS ಎರಡು ಇರ್ತಾವೆ. LHS ಇಸ್ ಈಕ್ವಲ್ ಟು RHS ಬರಬೇಕು, ಡೈಮೆನ್ಷನಲ್ ಇಕ್ವೇಶನ್ಸ್ ಈಕ್ವಲ್ ಆಗಬೇಕು ಅಂದಾಗ ಆ ಇಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಐತಿ ಅಂತ ಅರ್ಥ. ಅಂದ್ರೆ LHS ಸೈಡ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಫಿಸಿಕಲ್ ಕ್ವಾಂಟಿಟಿಗಳನ್ನ ನಾವೇನ್ ಮಾಡಬೇಕು, ಡೈಮೆನ್ಷನ್ ಫಾರ್ಮುಲಾ ಬರೀಬೇಕು. ಅದೇ ರೀತಿ RHS ಅಲ್ಲಿ ಇರ್ತಕ್ಕಂಥ
ಎಲ್ಲ ಫಿಸಿಕಲ್ ಕ್ವಾಂಟಿಟೀಸ್ಗಳನ್ನ ಅವರು ಡೈಮೆನ್ಷನ್ ಫಾರ್ಮುಲಾ ಬರಬೇಕು. LHS RHS ಎರಡು ಡೈಮೆನ್ಷನ್ ಇಕ್ವೇಶನ್ ಸಮ ಆಗಬೇಕು ಅಂದಾಗ ಅದು ಕರೆಕ್ಟ್, ಅದರ್ವೈಸ್ ತಪ್ಪು. ಅಂದ್ರೆ ಎನಿ ಗಿವನ್ ಇಕ್ವೇಶನ್ ಈಸ್ ಸೆಡ್ ಟು ಬಿ ಡೈಮೆನ್ಷನಲಿ ಕರೆಕ್ಟ್ ಇಫ್ the dimensions on LHS quantities must be equal to the dimensions of RHS quantities. ಇದಕ್ಕೆ ನಾವು ಈ ರೂಲಿನ ನಾವು ಹೇಳ್ತೇವೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನೈಟಿ ಅಂತ ಕರಿತೀವಿ. ಏನು ಕರಿತೀವಿ? ಪ್ರಿನ್ಸಿಪಲ್ ಆಫ್ ಹೋಮೋಜಿನೈಟಿ ಅಂತ ಕರಿತೀವಿ. ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್ the given equation is dimensionally correct if and only if ಯಾವಾಗ ಕರೆಕ್ಟ್? The dimensions on LHS quantities must be equal to the dimensions on RHS quantities. Then only it is correct. Otherwise, it is not correct. ಈಗ ಒಂದಿಷ್ಟು ಇಕ್ವೇಶನ್ ಬರೀತಾರೆ. Check the correctness of following equation. ಒಂದು ಕ್ವಶನ್ ಇದೆ, ಏನು? Check the correctness. Check the correctness of following equations of the following equations. ಈ ಕೆಳಗಿನವುಗಳ ಇಕ್ವೇಶನ್ಗಳನ್ನ ಕರೆಕ್ಟ್ ಅದಾವೋ ತಪ್ಪದವೋ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಬೈ ಯೂಸಿಂಗ್ ಡೈಮೆನ್ಷನ್ ಫಾರ್ಮುಲಾ. ಫಸ್ಟ್ ಇಕ್ವೇಶನ್ ತಗೊಳ್ತಾನೆ. ಫಸ್ಟ್ ಇಕ್ವೇಶನ್ ನಂಬರ್ 1, v is equal to u plus a into t. Yes sir. ಇದು ಇಕ್ವೇಶನ್ ಅಲ್ಲ, ಇಕ್ವೇಶನ್ಸ್ ಆಫ್ ಮೋಷನ್ ಹೌದಿಲ್ಲ? ಅಲ್ಲಿ ಮೂರು ಮುಖ್ಯವಾದ ಇಕ್ವೇಶನ್ ಸ್ಟಡಿ ಮಾಡಿದ್ವಿ. ಕೊನೆಯದು ಯಾವುದು? v is equal to u plus a into t. ಇಲ್ಲೇ ಒಂದು ಇಕ್ವೇಶನ್ ಬರೆದ ಮೇಲೆ ಅಲ್ಲಿರ್ತಕ್ಕಂಥ ಸಿಂಬಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾವ ಅನ್ನೋದನ್ನ ತಿಳ್ಕೋಬೇಕು. ವಿದೌಟ್ ದಟ್ ಯು ಕಾಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲಿ v ಅಂದ್ರೇನು? ಫೈನಲ್ ವೆಲಾಸಿಟಿ. u ಅಂದ್ರೇನು? ಇನಿಷಿಯಲ್ ವೆಲಾಸಿಟಿ. a ಅಂದ್ರೇನು? ಎಕ್ಸಲರೇಷನ್. t ಅಂದ್ರೇನು? ಟೈಮ್. ಗೊತ್ತಿರಬೇಕು. ಈಗಂದ್ರೆ LHS ಸೈಡ್ ಯಾವ್ದೈತಿ? ರೈಟ್ ಹ್ಯಾಂಡ್ ಸೈಡ್ v. ಹೌದಾ? ರೈಟ್ ಹ್ಯಾಂಡ್ ಸೈಡ್ ಸುಮ್ಮದಿರಲ್ಲ, ಇಲ್ಲದಿರಲ್ಲ. ಓಕೆ, LHS ಸೈಡ್ ಯಾವ್ದೈತಿ? v ಫೈನಲ್ ವೆಲಾಸಿಟಿ ಐತಿ. RHS ಸೈಡ್ u plus a ಐತಿ. ನೋಡಿ, ಬಯಾಲಜಿ ಒಳಗ ಹಿಂಗ ಇದು ರೈಟ್, ಇದು ಲೆಫ್ಟ್. ಬಯಾಲಜಿ ಒಳಗ ಮ್ಯಾಥ್ಸ್ ಅಂತ ಬಂದ್ರ ನೀವು ಹಿಂಗೆ ನಿಂತಿರ್ತಾರಲ್ಲ, ನೀವಂದ್ರ ಟೀಚರು, ನೀವು ಅನ್ಕೋಬಹುದು ನಮ್ಮ ಎಡಗೈ ಯಾಕಲ್ಲ ಅದು LHS, ನಮ್ಮ ಬಲಗೈ ಯಾಕಲ್ಲ ಅದು RHS ಅಂತ ಹೇಳಿದ್ರು ಮ್ಯಾಥ್ಸ್ ಒಳಗೆ. ಅದಕ್ಕೆ ಮ್ಯಾಥ್ಸ್ ಆಗಿ ಇಂಟ್ರೆಸ್ಟ್ ಡಾಕ್ಟರ್ ಆಗ್ಬಾರ್ದು. ಯಾಕೆ ಹೇಳ್ರಿ? ಸರ್ ನಮಗೆ ಹಾರ್ಟ್ ಏನಾಗ್ತೈತ್ರಿ ಅಂತ ಬಂದ್ರೆ ಅವರು ಲೆಫ್ಟ್ ಸೈಡ್ ಕೊಡಿಲ್ಲ, ರೈಟ್ ಸೈಡ್ ಕೊಡ್ತಾರೆ. ಅದಕ್ಕೆ ಮ್ಯಾಥ್ಸ್ನಲ್ಲಿ ಇಂಟ್ರೆಸ್ಟ್ ಇರೋ ಡಾಕ್ಟರ್ ಆಗ್ಬಾರ್ದು. ಸರ್ ಹಾರ್ಟ್ ಪ್ರಾಬ್ಲಮ್ ಐತಿ, ನಮ್ಮ ಓಪನ್ ಹಾರ್ಟ್ ಸರ್ಜರಿ ಮಾಡೋದು ಬಂದ ಕೂಡಲೇ ಭಾಳ ಇಂಟ್ರೆಸ್ಟ್ ಒಬ್ಬ ಇರ್ತಾನಂತ, ಭಾಳ ಅವ್ನು ಮ್ಯಾಥ್ಸ್ ಅಂತ ಭಾಳ ಪ್ರೀತಿ, ಬರೀ ದೊಡ್ಡ ಇಂಜಿನಿಯರ್ ಆಗ್ಬೇಕಂತದ ಅಂತ. ಅವ್ರ ಮನ್ಯಾಗ ಅವರಪ್ಪ ಏನು ಡಾಕ್ಟರ್ ಅಂತೇಳಿ ಡೊನೇಷನ್ ಕೊಟ್ಟು MBBS ಕೊಡಿಸ್ಬಿಡ್ತಾರಂತ. ಮತ್ತೆ PG ಮಾಡಿಸ್ತಾರಂತ, PGನೂ ಕೊಟ್ಟು ಮಾಡಿಸ್ತಾರಂತ. ಲಾಸ್ಟ್ ದೊಡ್ಡ ಹಾಸ್ಪಿಟಲ್ ಕಟ್ಕೊಡ್ತಾರಂತ. ಫಸ್ಟ್ ಪೇಷಂಟ್ ಬರ್ತದಂತ, ಬಂದ ಸರ್ ನನಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು ಅಂತಂದಾಗ ಬಡ ಆಪರೇಷನ್ ತಿಟ್ಟ ಮಲಗಿಸಿ ರೈಟ್ ಸೈಡ್ ಕಟ್ ಮಾಡಿಬಿಟ್ಟಿದಂತ. ಹಾರ್ಟೇ ಇರಲಿಲ್ಲ. ಅದಕ್ಕೆ ಮ್ಯಾಥ್ಸ್ ಚೇಂಜ್ ಆಗ್ತದೆ, ಸೈನ್ಸ್ ಬಯಾಲಜಿ ಚೇಂಜ್ ಆಗ್ತದೆ, ನೀವು ಕನ್ಫ್ಯೂಸ್ ಆಗ್ತದೆ. ಓಕೆ, ಈಗ LHS ಸೈಡ್ನಲ್ಲಿ ಏನಿದೆ? ವೆಲಾಸಿಟಿ ಇದೆಲ್ಲ, ಇದು ಡೈಮೆನ್ಷನ್ ಫಾರ್ಮುಲಾ ಬರೀರಿ. ಈಗ ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಶನ್ v equal to u plus a into t ಅಂತ ಅದಾ ನೋಡಿ. ನಾನು ಚೆಕ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಹಂಗಾರೆ LHS ಸೈಡ್ ತಗೊಳ್ಳಿ. LHS ಏನಿದೆ? LHS ನಲ್ಲಿ ಫೈನಲ್ ವೆಲಾಸಿಟಿ ಇದೆ. ಇದು m⁻0. ಯಾಕೆ ಹೇಳಿ? ಮಾಸ್ ಮೇಲೆ ಡಿಪೆಂಡ್ ಇರಲಿಲ್ಲ ಅಂತಂದ್ರೆ ಅದರ ಪವರ್ನ 0 ತಗೋಬೇಕು. ಪವರ್ನ 0 ತಗೊಂಡಿರೋ ಅರ್ಥ ಏನು? ವೆಲಾಸಿಟಿ ಇಸ್ ನಾಟ್ ಡಿಪೆಂಡಿಂಗ್ ಅಪಾನ್ ಮಾಸ್. ಅರ್ಥ ಆಯ್ತಾ? ಓಕೆ, m⁻0, l⁻1, t⁻⁻1. This is the dimension formula of velocity. ಹೌದಿಲ್ಲ?
ಹೆಂಗ್ ಬಂದು ಗೊತ್ತಿರ್ತದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಟೇಕನ್ ಡಿಸ್ಪ್ಲೇಸ್ಮೆಂಟ್ L1 ಟೈಮ್ ಟೇಕನ್ ಕೆಳಗಿರ್ತದೆ ಅದ್ರ ಮೇಲೆ -1 ಹೇಳೇನಿಲ್ಲ ಓಕೆ ಮತ್ತೆ ಇದು ಹೆಂಗ್ ಬಂತು ಅಂತ ಕೇಳಬೇಡ ಹಾ ಓಕೆ ಸಿ ಆರ್ ಈಕ್ವಲ್ ಟು ಇಲ್ಲೇನೈತೆ ಇನಿಷಿಯಲ್ ವೆಲಾಸಿಟಿ ಫೈನಲ್ ಇರಲಿ ಇನಿಷಿಯಲ್ ಇರಲಿ ವೆಲಾಸಿಟಿ ಹೌದು ಹಂಗಾರೆ ಇದು ಸೇಮ್ ಇದೇ ಟೈಪ್ ಆಗಿದೆ m0 L1 e raised to minus 1 ರೈಟ್ ಏನಿದೆ ಪ್ಲಸ್ ಇದೆ ಎಕ್ಸಲರೇಷನ್ ಏನಿದೆ ನೋಡಿ m0 L1 e raised to minus 2 ಇದೆ ನೆಕ್ಸ್ಟ್ t that is t1 ಟೈಮ್ ಹೌದು ಇಲ್ಲ ಎಸ್ ಆರ್ ಓಕೆ m0 L1 e raised to minus 1 and is equal to m0 okay m0 L1 L1 e raised to minus 1 ಇಲ್ಲಿ ಪ್ಲಸ್ ಐತೆ ರಿಮೆಂಬರ್ ಪ್ಲಸ್ ಇದೇನಂತ ನೋಡ್ರಿ m0 L1 ಇಲ್ಲಿ t raised to minus 2 ಐತೆ t raised to plus 1 ಐತೆ ಅಂದ್ರೆ t raised to minus 1 ರೈಟ್ ಎಸ್ ಆರ್ ಓಕೆ ಇದೇನು ಉಳಿತು m raised to 0 L raised to 1 t raised to minus 1 is equal to m raised to 1 m raised to 0 L raised to 1 t raised to minus 1 ಇದು m raised to 0 L raised to 1 t raised to 1 ಅಂದ್ರೆ 2 times the m raised to 0 L raised to 1 t raised to minus 1 ಹೌದಾ ಸರ್ ಇಲ್ಲಿ 2 is a ನಂಬರ್ ನಂಬರ್ಗಳಿಗೆ ಡೈಮೆನ್ಷನ್ಸ್ ಇರೋದಿಲ್ಲ ಎಸ್ ಆರ್ ನೋ ಅವ್ರು ನೆಗ್ಲೆಕ್ಟ್ ಮಾಡಬೇಕು ನೋಡ್ರಿ ನಂಬರ್ಗಳಿಗೆ ಡಿಗ್ರೀಸ್ ರೇಡಿಯನ್ಸ್ ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗೆ ಡೈಮೆನ್ಷನ್ ಇರೋಲ್ಲ ಈಗ ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಇವುಗಳ ಡೈಮೆನ್ಷನ್ ಇಲ್ಲ ಅರ್ಥ ಆಯ್ತಾ ಗೊತ್ತಾಗತ್ತ ನೋಡುದು ನಂಬರ್ಗಳು ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳಿಗೆ ಯಾವುದೇ ಡೈಮೆನ್ಷನ್ ಇರಂಗಿಲ್ಲ ಹಾಗಾದ್ರೆ ಸಿನ್ಸ್ 2 is a number since 2 is a number it is dimensionless it is dimensionless therefore m0 L raised to 1 t raised to minus 1 is equal to m raised to 0 L raised to 1 t raised to minus 1 therefore LHS is equal to RHS therefore the given equation is dimensionally correct therefore the given equation is dimensionally correct. Yes sir, it's simple. ಇಲ್ಲಿ ಡೈಮೆನ್ಷನ್ ಕರೆಕ್ಟ್ ಅಂತ ಪ್ಲಾನ್ ನಾವು ನೋಡಿದ್ವಿ ಯೂಸಿಂಗ್ ಡೈಮೆನ್ಷನ್ ಹೋಗಲ್ಲ ಇನ್ನೊಂದನ್ನು ಸಾಲ್ವ್ ಮಾಡೋಣ ಈಗ ಮತ್ತೊಂದು ಸಾಲ್ವ್ ಮಾಡೋಣ ಏನು ತಗೊಳ್ಳೋಣ S is equal to ut plus half at square. Check the correctness of the equation by using dimension formula. LHS ide ಇದು RHS. Okay, LHS ide ನೋಡ್ರಿ LHS ಡಿಸ್ಪ್ಲೇಸ್ಮೆಂಟ್ ಐತೆ ಅಂದ್ರೆ m0 L1 t0 ಯಾಕೆ ಹೇಳ್ರಿ here displacement is not depending upon mass and time only it is depending upon L ಅದಕ್ಕೆ L raised to 1 t0 m raised to 0 t raised to 0 ಬಿಡೋದಿಲ್ಲ ಯಾಕಂದ್ರೆ ಮಾಸ್ ಮೇಲೆ ಟೈಮ್ ಡಿಪೆಂಡ್ ಇಲ್ಲ ಹೌದಿಲ್ಲ ನೆಕ್ಸ್ಟ್ ದಟ್ ಈಸ್ ಇನಿಷಿಯಲ್ ವೆಲಾಸಿಟಿ ಏನು ಬರೀತೀರಿ L1 t raised to minus 1 ಇನ್ನೊಂದು t ಐತಿ ಅಂದ್ರೆ t1 ಆಯ್ತು ಹೌದಿಲ್ಲ ಪ್ಲಸ್
1/2 acceleration L raised to 1 t raised to minus 2 time under t square correct ಇಲ್ಲ m naught L1 t naught t raised to 0 L1 t raised to minus 1 t1 ಎರಡು ಕ್ಯಾನ್ಸಲ್ ಆಗ್ತವೆ ಹೌದಾ ಹಂಗಾರ ಪ್ಲಸ್ ಏನು ಉಳಿತು 1/2 ಹೌದಾ ಇಲ್ಲಿ m naught ಬರೀಬೇಕಾಯ್ತು ಇಲ್ಲಿ ನೋಡ್ಬೋದು ಓಕೆ ಏನು ಉಳಿದಿಲ್ಲ L1 ಇವೆರಡು ಕ್ಯಾನ್ಸಲ್ ಆದವು ಹೌದಲ್ಲ ಹಂಗಾರ m raised to 0 L raised to 1 t raised to 0 ಕರೆಕ್ಟಾ ಇಲ್ಲಿ L1 ಐತಿ ಇಲ್ಲಿ ಹಾಫ್ L1 ಐತಿ ಅಂದ್ರ 1 plus 1/2 into L1 ಕರೆಕ್ಟಾ 1 plus 1/2 L1 ಎರಡು ಕಾಮನ್ ತೆಗೆದು ಹೌದಾ ಹಂಗಾರ m raised to 0 L raised to 1 t raised to 0 is equal to 3/2 m raised to 0 L raised to 1 t raised to 0 ಇದು ಬರೀಬಹುದಾ ಯಾಕಂದ್ರೆ RHS side is not depending upon mass and time ಬರೀಬಹುದಿಲ್ಲ ಮೊದಲೇ ಬರ್ಕೋಬೇಕು ಇಲ್ಲಿ ಫೈನಲ್ ಬರ್ತಾರೆ ಅಷ್ಟೇ ಹೌದಾ therefore since 3/2 is a number hence it is dimensionless ಇದು RHS therefore m raised to 0 L raised to 1 t raised to 0 is equal to m raised to 0 L raised to 1 t raised to 0 therefore LHS is equal to RHS therefore the given equation is dimensionally correct yes or no ಗೊತ್ತಾಗ್ತಾ ಇದೆ ನೋಡ್ರಿ by using dimension formula we can determine whether the given equation is correct or not ಈ ರೀತಿ ಡೈಮೆನ್ಷನ್ ಫಾರ್ಮುಲಾಗಳನ್ನ ಬಳಸಿ ನಾವು ಗಿವನ್ ಇಕ್ವೇಷನ್ ಕರೆಕ್ಟ್ ಆಯ್ತು ತಪ್ಪು ಆಯ್ತು ಅಂತೇಳಿ ಕಂಡುಹಿಡಿಬಹುದು ಅರ್ಥ ಆಯ್ತಾ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೋಟ್ ಮಾಡ್ಕೋಬೇಕು ನೀವು ಮನ್ಯಾಗ ಅರ್ಥ ಆಯ್ತು ಓಕೆ ಲೆಟ್ ಮಿ ಟು ಸಾಲ್ವ್ ಸಮ್ ಮೋರ್ ಫಾರ್ಮುಲಾ ಸಮ್ ಮೋರ್ ಇಕ್ವೇಷನ್ಸ್ ಈಗ ಥರ್ಡ್ ಇಕ್ವೇಷನ್ ಇನ್ನೊಂದು ಇಕ್ವೇಷನ್ ಬರ್ತದೆ ಏನು v square is equal to u square plus 2a into t ನೋಡೋಣ ಇದಕ್ಕೆ ತಪ್ಪು ನೋಡಲ್ಲ ನಾವು ನೋಡಿ ಈಗ ಓಕೆ LHS ಆಗಿ ಐತಿ v square ಐತಿ ಅಂದ್ರೆ m raised to 0 L raised to 1 t raised to minus 1 square is equal to m raised to 0 L raised to 1 t raised to minus 1 raised to square plus 2 ಅಂದ್ರೆ L raised to 1 t raised to minus 2 ಮತ್ತೆ t t1 okay next m raised to 0 L raised to 2 t raised to minus 2 that is m raised to 0 L raised to 2 t raised to minus 2 ಹೌದಿಲ್ಲ plus 2 L raised to 1 t raised to minus 1 ಬಂದೊಳಗ ತಿಳಿದಿದೆ ಹೌದಾ here LHS ಮತ್ತು RHS ಎರಡು ಈಕ್ವಲ್ ಆಗೋದಿಲ್ಲ ಎಸ್ ಆರ್ ಎರಡು ಈಕ್ವಲ್ ಆಗೋದಿಲ್ಲ ಅಂದ್ರೆ therefore here LHS is not equal to RHS hence the given equation is dimensionally incorrect hence
The given equation is dimensionally incorrect. ಅದರರ್ಥ ತಪ್ಪೈತಿ ಅಂತ ಅರ್ಥ. ನೀವು ಎಲ್ಲರ ಕ್ವಶನ್ ಈಕ್ವೇಷನ್ ಕ್ವಶನ್ ತಪ್ಪೆ ಅಂತ ಬಿಟ್ಟು ಬಂದಿರಿ. ಸರ್ ಕ್ವಶನ್ ರಾಗಿದ್ರೆ ಬಿಟ್ಬಿಟ್ಟಿರಿ. ತಪ್ಪು ಕೊಡ್ಬೋದು ಅವರು, ನೀವು ಹೇಳ್ಬೇಕಾದ್ರೆ ಕರೆಕ್ಟ್ ತಪ್ಪು ಅಂತ. ಅರ್ಥ ಆಯ್ತು? ಓಕೆ, ಲೆಟ್ ಮಿ ಸಾಲ್ವ್ ಒನ್ ಮೋರ್ ಎಕ್ಸಾಂಪಲ್. ದಟ್ ಈಸ್ v square is equal to u square plus 2ax. ಇದನ್ನು ನೀವು ಮನ್ಯಾಗ ಮಾಡ್ರಿ. ಓಕೆ, and fifth one is centripetal force. F is equal to mv square divided by r. ಇಲ್ಲಿ m ಅಂದ್ರೆ ಮಾಸ್, v ಅಂದ್ರೆ ವೆಲಾಸಿಟಿ, r ಅಂದ್ರೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಸೆಂಟ್ರಿಪೆಟಲ್ ಫೋರ್ಸ್ ಅಂದ್ರೆ ಗೊತ್ತಲ್ಲ? This is what? Circular path. This is the radius of the circular path. ಇಲ್ಲೊಂದು ವಸ್ತು ಇದೆ, ಅದರ ಮಾಸ್ m ಇದೆ, ಅದು v ವೆಲಾಸಿಟಿ ಯೊಂದಿಗೆ ಇದು ಸುತ್ತಾ ಇದೆ. ಹಾಗಾದ್ರೆ ಇಲ್ಲಿ ಒಂದು ಸೆಂಟ್ರಿಪೆಟಲ್ ಫೋರ್ಸ್ ಡೆವಲಪ್ ಆಗುತ್ತೆ. This is given by F equal to mv square divided by r. ಇದು ನೀವು ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ ಕಲಿತೀರಿ. ಇಲ್ಲಿ m ಅಂದ್ರೆ ಮಾಸ್, SI of mass is kg, v ಅಂದ್ರೆ ವೆಲಾಸಿಟಿ, r ಅಂದ್ರೆ ರೇಡಿಯಸ್. ರೇಡಿಯಸ್ ಇದರ ಕಲಿತೀರಿ ಮೀಟರ್, ಅಂದ್ರೆ r means L1 ಆಗುತ್ತೆ. ಹಾಗಾದ್ರೆ ಚೆಕ್ ದ ಕರೆಕ್ಟ್ನೆಸ್ ಆಫ್ ದಿಸ್ ಇಕ್ವೇಷನ್. ನೀವು ಮನೆಯಲ್ಲಿ ಮಾಡಿ, ಅರ್ಥ ಆಗ್ತಾ ಇದೆ? ಇನ್ನೊಂದು, ಚೆಕ್ ದ ಕರೆಕ್ಟ್ನೆಸ್ ಆಫ್ F is equal to G into M1 into M2 divided by R square. ಇದು ಮಾಡಿ. SR, all these are homework. ಮಾಡ್ಕೊಂಡು ನಿಮ್ಮ ಫೇರ್ ಒಳಗೆ ಎಂಟ್ರಿ ಮಾಡಿ. ಓಕೆ.